ಹಾಗೆ ನನ್ನ ಒಂದು ಅಭಿಪ್ರಾಯ ಏನಪ್ಪ ಅಂದರೆ, ಸೌಜನ್ಯ ಅವ್ರ ಬಗ್ಗೆ ಆಗಿರ್ಬೋದು, ಅತ್ಯಾಚಾರ ತುಂಬ ಜನ ಮೇಲೆ ಮಾಡಿದ್ದಾರೆ. ಸೊ ನಾನು ಓಪನ್ ಚಾಲೆಂಜ್ ಆಗ್ತಾ ಇದ್ದೀನಿ. ಸರ್ಕಾರದವ್ರು ನೋಡ್ತಿದ್ರು ಸರಿ, ವೀಕ್ಷಕರಿದ್ರೆ ಅವ್ರಿಗೆ ನೋಡ್ತಿದ್ರು ಸರಿ, ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ನನ್ನ ಪ್ರಕಾರ ಅವರಿಗೆ ಶಿಕ್ಷೆ ಆಗಬೇಕು. ಮುಂದೊಂದು ದಿನ ಸೌಜನ್ಯ ಅವರಿಗೆ ಆದಂತಹ ಪರಿಸ್ಥಿತಿ ಬೇರೆ ಹೆಣ್ಮಕ್ಳಿಗೆ ಬರಬಾರ್ದು, ನಮ್ಮನೆ ಹೆಣ್ಣು ಮಕ್ಕಳಿಗೆ ಬರಬಾರ್ದು. ಅಂದರೆ ಇದಕ್ಕೆ ಒಂದೇ ಒಂದು ಸಜೆಷನ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ತಪ್ಪಾಗಿ ತಿಳ್ಕೊತಾರೋ ಏನು ತಿಳ್ಕೊತಾರೋ ಗೊತ್ತಿಲ್ಲ ನನಗೆ. ನನ್ನ ಪ್ರಕಾರ ಯಾವನೇ ಈ ಕೆಲಸ ಮಾಡಿದ್ರು ಕೂಡ ಅವನು ಯಾವ ಅಂಗ ಇಟ್ಕೊಂಡು ಅತ್ಯಾಚಾರ ಮಾಡೋಕ್ಕೆ ಹೋಗಿರ್ತಾನೋ ಆ ಅಂಗನ ಪಬ್ಲಿಕ್ಕಲ್ಲೇ ಕಟ್ ಮಾಡಿ. ಅವನು ಸಾಯಬಾರ್ದು, ಈ ಕಡೆ ಬದುಕಬಾರ್ದು, ಬದುಕಿರುವಾಗಲೇ ನರಳಿ ಸಾಯಬೇಕು. ಆ ಥರ ಮಾಡಿ ಪಬ್ಲಿಕ್ಕಲ್ಲೇ ಕಟ್ ಮಾಡಿ. ಆರೋಪಿಗಳು ಸಿಕ್ಕರೆ ಸೌಜನ್ಯ ಅವ್ರ ವಿಷಯ ಅಂತಲ್ಲ, ಬೇರೆ ಯಾವುದೇ ಹುಡುಗಿ ವಿಷಯದಲ್ಲಿ ಅವ್ರ ಅತ್ಯಾಚಾರ ಮಾಡಿ ಆದಮೇಲೆ ಸಿಕ್ಕರೆ ಮ್ಯಾಕ್ಸಿಮಮ್ ಅಂದರೆ ಮರಣದಂಡನೆ ಕೊಡ್ಬೋದು, ಅಂದರೆ ಅವ್ರನ್ನ ನೇಣಿಗೇರಿಸ್ಬೋದು. ಸೊ ಅದು ಬೇಡ. ಜೀವಂತವಾಗಿರ್ಬೇಕು, ಅವರು ಜೀವಂತವಾಗಿ ನರಳಿ ಸಾಯ್ಬೇಕು, ಅವರು ಅಂಗನೇ ಕಟ್ ಮಾಡಬೇಕು. ಅದು ಪಬ್ಲಿಕ್ ಮುಂದೆ. ಇನ್ನೊಂದು ಸಾರಿ ಅವರು ಹೆಣ್ಣನ್ನ ಕೆಟ್ಟ ದೃಷ್ಟಿಯಿಂದ ನೋಡಲೇಬಾರ್ದು, ಯಾವ ಗಂಡಸು ಕೂಡ ನೋಡಬಾರ್ದು.